ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ರೈತ ಸಹೋದರರಿಗೆ ಇಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ನಿಮ್ಮ ಮುಂದೆ ನೀಡಲಾಗ್ತಾ ಇದೆ. ಸ್ನೇಹಿತರೆ, ಕೇಂದ್ರ ಸರ್ಕಾರದ ಅತ್ಯುತ್ತಮವಾದ ಪ್ರಮುಖ ಯೋಜನೆಯಾದ ಪಿಎಂ ಕಿಸಾನ್ ಯೋಜನೆ ಹಣ ಅಂತೂ ಇಂತೂ ಬಿಡುಗಡೆ ಆಯಿತು. ಎಷ್ಟೋ ದಿನದಿಂದ ಕಾಯ್ತಾ ಕೂತ ರೈತರಿಗೆ ಈಗ ಹಣ ಪ್ರತಿ ರೈತರ ಖಾತೆಗೆ ಜಮಾವಾಗ್ತಾ ಇದೆ. ಇಂದು ಸ್ನೇಹಿತರೆ ಮಾರ್ಚ್ 13ರಂದು ಅಸ್ಸಾಂ ರಾಜ್ಯದ ಗುವಾಹಟಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಕೂಡ ನೇರವಾಗಿ ಈ ಒಂದು ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಸ್ನೇಹಿತರೆ, ಪ್ರತಿಯೊಬ್ಬ ರೈತರ ಖಾತೆಗೆ ಈ ಒಂದು ಹಣ ಜಮಾವಾಗ್ತಾ ಇದೆ. ಯಾವ ರೀತಿ ಜಮಾವಾಗ್ತಾ ಇದೆ ಮತ್ತು ಯಾರಿಗೆ ಒಂದು ಹಣ ಜಮಾವಾಗ್ತಾ ಇದೆ ಮತ್ತು ಇಲ್ಲಿ ಜಿಲ್ಲೆಯ ಲಿಸ್ಟ್ ಅನ್ನು ಕೂಡ ಹಂತ ಹಂತವಾಗಿ ಬಿಡುಗಡೆ ಆಗಿದೆ. ಯಾವ ಜಿಲ್ಲೆಯ ರೈತರಿಗೆ ಎಷ್ಟು ಹಣ ಜಮಾವಾಗ್ತಾ ಇದೆ ಎನ್ನುವ ಮಾಹಿತಿಯನ್ನು ಕೂಡ ನೋಡೋಣ. ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಈ ಒಂದು ಹಣ ನಿಮಗೆ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಈ ಒಂದು ಮಾಹಿತಿ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಪಿಎಂ ಕಿಸಾನ್ ಯೋಜನೆ ಅನ್ನೋದು ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್ ಆದ ಒಂದು ವಿಷಯ ಆಗಿದೆ. ಏಕೆಂದ್ರೆ 2019ರಿಂದ ಕೂಡ ಈ ಒಂದು ಯೋಜನೆ ಪ್ರತಿಯೊಬ್ಬ ರೈತರ ಖಾತೆಗೆ ಜಮಾವಾಗ್ತಾ ಇದೆ. 2019ರಲ್ಲಿ ಈ ಒಂದು ಯೋಜನೆ ಪ್ರಾರಂಭಗೊಂಡಿದ್ದು ಆ 2019ರಿಂದನೂ ಕೂಡ ಒಂದು ವರ್ಷಕ್ಕೆ 6,000ವಂತೆ ಪ್ರತಿಯೊಬ್ಬ ರೈತರ ಖಾತೆಗೆ ಜಮಾವಾಗ್ತಾ ಇದೆ. ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಈ ಒಂದು ಆರ್ಥಿಕ ಸಹಾಯ ಸಿಗ್ತಾ ಇದೆ. ಬೆಳೆ ಹೂಡಿಕೆಗೆ ಕೂಡ ಈ ಒಂದು ಅವಕಾಶ ಸಿಗುವಂತದ್ದು. ಕೃಷಿ ವೆಚ್ಚ ಸ್ವಲ್ಪ ಕಡಿಮೆ ಮಾಡುವುದಕ್ಕೆ ಈ ಒಂದು ಅವಕಾಶವನ್ನು ಜಾರಿಗೆ ತಂದಿದ್ದಾರೆ. ಸ್ನೇಹಿತರೆ, ಒಂದು ಯೋಜನೆ ಅಡಿಯಲ್ಲಿ ಒಂದು ವರ್ಷಕ್ಕೆ 6,000ವಂತೆ 3 ಕಂತುಗಳಲ್ಲಿ ಪ್ರತಿ ಕಂತುಗಳಲ್ಲಿ 2,000 ಜಮಾವಾಗುತ್ತದೆ. ಸ್ನೇಹಿತರೆ, ಈ ಒಂದು ಹಣವು ನೇರವಾಗಿ ರೈತರ ಖಾತೆಗೆ ಜಮಾವಾಗುತ್ತದೆ. ಆದರೆ ಇಲ್ಲಿ ಇನ್ನೊಂದು ಮುಖ್ಯವಾದ ಮಾಹಿತಿ ಏನು ಅಂದ್ರೆ 22ನೇ ಕಂತಿನ ಹಣದಲ್ಲಿ ಪ್ರತಿಯೊಬ್ಬ ರೈತರಿಗೆ ಎಷ್ಟು ಹಣ ಸಿಗ್ತಾ ಇದೆ. ಸ್ನೇಹಿತರೆ, ಈ ಒಂದು ಮಾಹಿತಿ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಇಲ್ಲಿ 22ನೇ ಕಂತಿನ ಹಣ ಬಿಡುಗಡೆ ಆದ ಒಂದು ಮಾಹಿತಿ ನೋಡೋದಾದ್ರೆ ಮಾರ್ಚ್ 13 ಸ್ನೇಹಿತರೆ, ಈ ವರ್ಷನೇ 2026ರ ಮಾರ್ಚ್ 13ರಂದು ಅಸ್ಸಾಂ ರಾಜ್ಯದ ಗುವಾಹಟಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಹಣವನ್ನು ಬಿಡುಗಡೆ ಮಾಡಿದ್ರು ನರೇಂದ್ರ ಮೋದಿಜಿ ಅವರು ಕೂಡ. ಸ್ನೇಹಿತರೆ, ಇಲ್ಲಿ 9.32 ಕೋಟಿ ರೈತರಿಗೆ ಈ ಒಂದು ಹಣ ಜಮಾವಾಗ್ತಾ ಇದೆ. ಒಟ್ಟು ಎಷ್ಟು ಹಣ ಬಿಡುಗಡೆ ಆಯಿತು ಅಂದ್ರೆ 18,640 ಕೋಟಿ ಹಣವು ರೈತರ ಖಾತೆಗೆ ತಲಾ 2,000ವಂತೆ ಜಮಾವಾಗ್ತಾ ಇದೆ ನೇರವಾಗಿ ರೈತರ ಖಾತೆಗೆ. ಸ್ನೇಹಿತರೆ, ಈ ಒಂದು ಮಾಹಿತಿ ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್ ಆಗಿದೆ. ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇಲ್ಲಿ 22ನೇ ಕಂತಿನ ಹಣದಲ್ಲಿ ಯಾವ ಜಿಲ್ಲೆ ರೈತರಿಗೆ ಬರ್ತಾ ಇದೆ ಅಂತ ನೋಡೋಕ್ಕಿಂತ ಮೊದಲು 21ನೇ ಕಂತಿನ ಹಣವು ನವೆಂಬರ್ 19ರಂದು 2025ರಲ್ಲಿ ಜಮಾ ಆಯಿತು. ಹಾಗೆ 20ನೇ ಕಂತಿನ ಹಣವು ಆಗಸ್ಟ್ 2025ರಲ್ಲಿ ಜಮಾ ಆಯಿತು. ಹಾಗೆ ಇಲ್ಲಿ 22ನೇ ಕಂತಿನ ಹಣವನ್ನು ಮಾರ್ಚ್ 13ನೇ ತಾರೀಕಿನಂದು ಅಸ್ಸಾಂ ರಾಜ್ಯದ ನಡೆದ ಕಾರ್ಯಕ್ರಮದಲ್ಲಿ ಈ ಒಂದು ಹಣವನ್ನು ನೇರವಾಗಿ ನರೇಂದ್ರ ಮೋದಿಜಿ ಅವರೇ ಕೂಡ ಬಿಡುಗಡೆ ಮಾಡಿದ್ದಾರೆ. ಯಾರಿಗೆ ಒಂದು ಹಣ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ಪ್ರತಿಯೊಬ್ಬ ರೈತರ ಖಾತೆಗೆ ಜಮಾ ಆಗುತ್ತದೆ. ಸ್ನೇಹಿತರೆ, ಯಾರಿಗೆ ಹಣ ಸಿಗುತ್ತಿದೆ ಅಂತ ನೋಡೋದಾದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ಹಣ ಪಡೆಯುವ ಕೆಲವು ಅರ್ಹತೆ ಇರಬೇಕು. ಯಾವ ಅರ್ಹತೆ ಅಂತ ನೋಡೋದಾದ್ರೆ ರೈತರು ಕೃಷಿ ಭೂಮಿ ಹೊಂದಿರಬೇಕು, ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಮತ್ತು ಪಿಎಂ ಕಿಸಾನ್ ಯೋಜನೆಯಲ್ಲಿ ಅವರ ಒಂದು ಹೆಸರು ನೋಂದಣಿ ಆಗಿರಬೇಕು, KYC ಪೂರ್ಣಗೊಂಡಿರಬೇಕು ಅಂತ ಕೂಡ ತಿಳಿಸಲಾಗಿದೆ. ಅಂದ್ರೆ ಪ್ರತಿಯೊಬ್ಬರದ್ದು ಕೂಡ KYC ಪೂರ್ಣ ಆಗಿರಬೇಕು. ನಿಮ್ಮ ಈ ಒಂದು ಪಿಎಂ ಕಿಸಾನ್ ವೆಬ್ಸೈಟ್ ಇರುತ್ತದಲ್ಲ, ಅಲ್ಲಿ ನಿಮ್ಮ ಹೆಸರು ನೋಂದಣಿ ಆಗಿರಲೇಬೇಕು ಅಂತ ಕೂಡ ತಿಳಿಸಲಾಗಿದೆ. ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ರೆ ಮಾತ್ರ ಹಣ ಜಮಾ ಆಗುತ್ತದೆ, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಜಮಾ ಆಗೋದೇ ಇಲ್ಲ ನಿಮ್ಮ ಖಾತೆಗೆ ಹಣ. ಮತ್ತು ನೀವು ಕೃಷಿಕರೇ ಆಗಿರಬೇಕು. ಈ ಎಲ್ಲ ಅರ್ಹತೆ ಇದ್ರೆ ಪ್ರತಿಯೊಬ್ಬ ರೈತರ ಖಾತೆಗೆ ಜಮಾ ಆಗುತ್ತದೆ. ಸ್ನೇಹಿತರೆ, ಈ ಒಂದು ಹಣವು ಯಾರಿಗೆ ಸಿಗೋದಿಲ್ಲ ಅಂದ್ರೆ ಸರ್ಕಾರಿ ನೌಕರರಿಗೆ ಸಿಗೋದಿಲ್ಲ, ಆದಾಯ ತೆರಿಗೆ ಪಾವತಿಸುವವರಿಗೂ ಕೂಡ ಸಿಗೋದಿಲ್ಲ, ಶಾಸಕ ಅಧಿಕಾರಿಗೂ ಕೂಡ ಈ ಒಂದು ಅವಕಾಶ ಸಿಗೋದಿಲ್ಲ, ವೃತ್ತಿಪರರು, ಡಾಕ್ಟರ್, ವಕೀಲರು, ಇಂಜಿನಿಯರ್ಗಳಿಗೆ ಈ ಒಂದು ಅವಕಾಶ ಸಿಗೋದಿಲ್ಲ. ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಈ ಒಂದು ಅವಕಾಶದ ಹಣ ಸಿಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಹೌದು ಸ್ನೇಹಿತರೆ, ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಈ ಒಂದು ಯೋಜನೆ ಅವಕಾಶವನ್ನು ಪಡೆಯುವ ಅರ್ಹತೆ ಇರುತ್ತದೆ. ಮತ್ತೊಂದು ಪ್ರಮುಖ ವಿಷಯ ಏನಂದ್ರೆ 2019ರ ನಂತರ ಹೊಸದಾಗಿ ಜಮೀನು ಪಡೆದವರಿಗೆ ಹಣ ಸಿಗೋದಿಲ್ಲ. ಸ್ನೇಹಿತರೆ, ಈ ಒಂದು ಮಾಹಿತಿ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. 2019ರ ನಂತರ ಯಾರೆಲ್ಲ ಜಮೀನು ಖರೀದಿ ಮಾಡಿರ್ತೀರೋ ಅವರಿಗೆ ಅವಕಾಶ ಇರೋದಿಲ್ಲ ಸರ್ಕಾರದಿಂದ ಅಂತ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, KYC ಮಾಡದೇ ಇದ್ರೆ ಏನಾಗುತ್ತದೆ ಅಂದ್ರೆ KYC ಮಾಡದೇ ಇದ್ರೆ ನಿಮ್ದು 22ನೇ ಕಂತಿನ ಹಣ ಅಷ್ಟೇ ಅಲ್ಲ, ಸರ್ಕಾರದಿಂದ ನೀಡಿರುವ ಯಾವುದೇ ಒಂದು ಯೋಜನೆ ಹಣ ಕೂಡ ಸಿಗೋದಿಲ್ಲ. ಮುಂದಿನ ಕಂತಿನ ಹಣವನ್ನು ಕೂಡ ನಿಲ್ಲಿಸಲಾಗುತ್ತದೆ. ಪ್ರತಿಯೊಬ್ಬರು ಕೂಡ KYC ಮಾಡಿಸಿಕೊಳ್ಳಿ. KYC ಮಾಡಿಸದೇ ಇದ್ರೆ ಯಾವುದೇ ಕಾರಣಕ್ಕೂ ಹಣ ಬರೋದಿಲ್ಲ. ಸ್ನೇಹಿತರೆ, KYC ಮಾಡಿಸೋದಕ್ಕೆ ನಿಮಗೆ 3 ಮಾರ್ಗಗಳಿದಾವೆ. ಪಿಎಂ ಕಿಸಾನ್ ವೆಬ್ಸೈಟ್ ನಲ್ಲಿ KYC ಮಾಡಿಸಿ, ಅಥವಾ ಪಿಎಂ ಕಿಸಾನ್ ವೆಬ್ಸೈಟ್ ಮೂಲಕ ನಿಮ್ಮ ಮೊಬೈಲ್ ಆಪ್ ಅಲ್ಲೇ ಈ ಒಂದು KYC ಮಾಡಿಸಿಕೊಳ್ಳಿ, ಅಥವಾ ನಿಮ್ಮ ರೈತ ಸೇವಾ ಕೇಂದ್ರಕ್ಕೆ ಅಥವಾ CSC ಕೇಂದ್ರಕ್ಕೆ ಹೋಗಿ KYC ಮಾಡಿಸಿಕೊಳ್ಳಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ.
ಸ್ನೇಹಿತರೆ, ಕರ್ನಾಟಕದ 28 ಜಿಲ್ಲೆಯ ಲಿಸ್ಟ್ ಅನ್ನು ಕೂಡ ಬಿಡುಗಡೆ ಆಗಿದೆ. ಯಾವ ಹಂತದಲ್ಲಿ ಯಾವ ಜಿಲ್ಲೆಯ ಲಿಸ್ಟ್ ಅನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಮತ್ತು ಯಾವ ರೈತರಿಗೆ ಒಂದು ಹಣ ಜಮಾವಾಗ್ತಾ ಇದೆ ಅಂತ ನೋಡೋದಾದ್ರೆ, ಈಗ ಕರ್ನಾಟಕದ ಎಲ್ಲಾ ಜಿಲ್ಲೆಯ ರೈತರಿಗೂ ಕೂಡ 22ನೇ ಕಂತಿನ ಹಣ ಜಮಾವಾಗ್ತಾ ಇದೆ. 22ನೇ ಕಂತಿನ ಹಣದಲ್ಲಿ 28 ಜಿಲ್ಲೆಯ ಲಿಸ್ಟ್ ಅನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಯಾವ ರೈತರಿಗೆ ಈ ಒಂದು ಹಣ ಜಮಾವಾಗ್ತಾ ಇದೆ ಮೊದಲನೇ ಹಂತದಲ್ಲಿ ಅಂತ ನೋಡೋದಾದ್ರೆ, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ರೈತರಿಗೆ ಜಮಾವಾಗ್ತಾ ಇದೆ. ರಾಮನಗರ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಮೈಸೂರು, ಮಂಡ್ಯ, ಹಾಸನ ಮತ್ತು ಕೊಡಗು ಜಿಲ್ಲೆಯ ರೈತರಿಗೆ ಮೊದಲನೇ ಹಂತದಲ್ಲಿ ಸಿಗ್ತಾ ಇದೆ. ಮತ್ತು ಎರಡನೇ ಹಂತದಲ್ಲಿ ಚಾಮರಾಜನಗರ ರೈತರಿಗೆ ಮತ್ತು ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆ ರೈತರಿಗೂ ಕೂಡ ಜಮಾವಾಗ್ತಾ ಇದೆ. ಬಳ್ಳಾರಿ, ವಿಜಯಪುರ ಮತ್ತು ಕೊಪ್ಪಳ, ಗದಗ ಮತ್ತು ಧಾರವಾಡ ಜಿಲ್ಲೆ ರೈತರಿಗೆ ಎರಡನೇ ಹಂತದಲ್ಲಿ ಜಮಾವಾಗ್ತಾ ಇದೆ. ಮೂರನೇ ಹಂತದಲ್ಲಿ ಹಾವೇರಿ, ಬೆಳಗಾವಿ, ಬಾಗಲಕೋಟೆ ಮತ್ತು ವಿಜಯಪುರ, ಕಲಬುರಗಿ, ಯಾದಗಿರಿ, ರಾಯಚೂರು, ಬೀದರ್ ಮತ್ತು ಉತ್ತರ ಕನ್ನಡ ಜಿಲ್ಲೆ ರೈತರಿಗೆ, ಹೌದು ಸ್ನೇಹಿತರೆ, ಇಷ್ಟು ಜಿಲ್ಲೆ ರೈತರಿಗೆ ಮೂರನೇ ಹಂತದಲ್ಲಿ ಜಮಾವಾಗ್ತಾ ಇದೆ. ಯಾರಿಗೆ ಈ ಒಂದು ಹಣ ಬಂದಿದೆಯೋ ಬಂದಿಲ್ವೋ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸ್ನೇಹಿತರೆ, ನಿಮ್ಮ ಕಮೆಂಟ್ ಬಹಳಷ್ಟು ಕೂಡ ಇಂಪಾರ್ಟೆಂಟ್ ಆಗಿದೆ. ಎಷ್ಟು ರೈತರಿಗೆ ಈ ಒಂದು ಹಣ ಬಂದಿದೆ ಬಂದಿಲ್ವಾ ಅಂತ ಕೂಡ ನಮಗೂ ಗೊತ್ತಾಗುತ್ತದೆ. ಮತ್ತು 22ನೇ ಕಂತಿನ ಹಣಕ್ಕೆ ಎಷ್ಟೋ ರೈತರು ಕೂಡ ಕಾದು ಕೂತಿದ್ದಾರೆ. ಈ ಒಂದು ಹಣ ನಿಮಗೆ ಬಂದಿದೆಯಾ ಅಂತ ಕೂಡ ನಿಮ್ಮ ಒಂದು ಕಮೆಂಟ್ ಕೂಡ ಅವ್ರಿಗೂ ಕೂಡ ಮುಖ್ಯವಾಗಿದೆ. PM ಕಿಸಾನ್ ಯೋಜನೆ 22ನೇ ಕಂತಿನ ಹಣ ನಿಮಗೆ ಬಂದಿದ್ರೆ ನಮಗೂ ಬರುತ್ತದೆ ಎನ್ನುವ ಅವ್ರಿಗೂ ಕೂಡ ನಿರೀಕ್ಷೆಯಲ್ಲಿರುತ್ತದೆ. ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಈ ಒಂದು ಹಣ ನಿಮಗೆ ಬಂದಿದೆಯಾ ಬಂದಿಲ್ವಾ ಮತ್ತು ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸ್ನೇಹಿತರೆ, ಈ ಒಂದು ಜಿಲ್ಲೆ ಲಿಸ್ಟ್ ಅನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತೇನೆ. 3 ಹಂತದಲ್ಲಿ 3 ಕಂತುಗಳಲ್ಲಿ ಪ್ರತಿಯೊಬ್ಬ ರೈತರ ಖಾತೆಗೆ ಜಮಾವಾಗ್ತಾ ಇದೆ. ಸ್ನೇಹಿತರೆ, ಹಣ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ಯಾವ ರೀತಿ ಚೆಕ್ ಮಾಡಬೇಕು ಅಂತ ನೋಡೋದಾದ್ರೆ, ಪ್ರತಿಯೊಬ್ಬರು ಕೂಡ ಇವಾಗ ಮೊಬೈಲ್ ಇರುವಂತದ್ದು, ನಿಮ್ಮ ಮೊಬೈಲ್ ಮೂಲಕವೇ ಈ ಒಂದು ಹಣ ನಿಮಗೆ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ಚೆಕ್ ಮಾಡಬಹುದು. ಅಥವಾ CSC ಕೇಂದ್ರಕ್ಕೆ, ನಿಮ್ಮ ಬ್ಯಾಂಕಿಗೆ ಹೋದ್ರೆ ಅವರು ಕೂಡ ನಿಮಗೆ ತಿಳಿಸ್ತಾರೆ ಹಣ ಬಂದಿದೆಯಾ ಬಂದಿಲ್ವಾ. ಅಥವಾ ನಿಮ್ಮ ಮೊಬೈಲ್ಗೂ ಕೂಡ SMS ಬರುತ್ತದೆ, ಅದರಲ್ಲೇ ಚೆಕ್ ಮಾಡಬಹುದು. ಅಥವಾ ಹಣ ನಿಮಗೆ ಬರುತ್ತಾ ಬರಲ್ವಾ ಅನ್ನೋದು ಒಂದು ಡೌಟ್ ಇದ್ರೆ ಯಾವ ರೀತಿ ಚೆಕ್ ಮಾಡಬೇಕು ಅಂತ ನೋಡೋದಾದ್ರೆ, ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ PM ಕಿಸಾನ್ ವೆಬ್ಸೈಟ್ಗೆ ಹೋಗಬೇಕು. ಅಂದ್ರೆ ಮೊಬೈಲ್ ಇರುತ್ತದೆ ಅಲ್ವಾ, ಮೊಬೈಲ್ ಅಲ್ಲಿ ಕ್ರೋಮ್ ಅಥವಾ ಗೂಗಲ್ ಎನ್ನುವ ಆಪ್ ಇರುತ್ತದೆ. ಅಲ್ಲಿ ನೀವು ಆ ಒಂದು ಆಪ್ ಅನ್ನು ಓಪನ್ ಮಾಡಿ PM ಕಿಸಾನ್ ಗೌರ್ಮೆಂಟ್ ಇನ್ ಎನ್ನುವುದನ್ನು ನೀವು ಅಲ್ಲಿ ಸರ್ಚ್ ಮಾಡಬೇಕಾಗುತ್ತದೆ. ಅಲ್ಲಿ ಸರ್ಚ್ ಮಾಡಿದ್ರೆ ಆ ಒಂದು ವೆಬ್ಸೈಟ್ ಓಪನ್ ಆಗುತ್ತದೆ. ಅಲ್ಲಿ ಬೆನಿಫಿಸಿಲಿಟಿ ಸ್ಟೇಟಸ್ ಅಂತ ತೋರಿಸುತ್ತದೆ. ಅದನ್ನು ಕೂಡ ನೀವು ಆಯ್ಕೆ ಮಾಡಿ. ಆಯ್ಕೆ ಮಾಡಿದ ನಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನು ಹಾಕಿ ಅಥವಾ ನಿಮ್ಮ ಮೊಬೈಲ್ ಸಂಖ್ಯೆಯನ್ನಾದ್ರೂ ಹಾಕಿದ ನಂತರ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತದೆಯೋ ಆ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತದೆ. OTP ಅನ್ನು ಕೂಡ ನೀವು ಹಾಕಿದ್ರೆ ನಂತರ ನಿಮ್ಮ ಎಲ್ಲಾ ಕಂತಿನ ವಿವರವನ್ನು ತೋರಿಸುತ್ತದೆ. ನಿಮಗೆ ಎಷ್ಟು ಹಣ ಬಂತು ಮತ್ತು ಯಾವ ಕಂತಿನ ಹಣ ನಿಮಗೆ ಬಂದಿಲ್ಲ ಎನ್ನುವ ಮಾಹಿತಿ ಅನ್ನೋದು ಕೂಡ ಅಲ್ಲಿ ನೀವು ನೋಡಬಹುದು. ಪ್ರತಿಯೊಬ್ಬರು ಕೂಡ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಚೆಕ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಹಣ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ಗೊತ್ತಾಗುತ್ತದೆ. ಅದಕ್ಕೋಸ್ಕರ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಯಾಕೆಂದ್ರೆ ಬಹಳಷ್ಟು ದಿನದಿಂದ ಕಾಯ್ತಾ ಇರುವ PM ಕಿಸಾನ್ ಯೋಜನೆ ಹಣ ಮಾರ್ಚ್ 13ರಂದು ಬಿಡುಗಡೆ ಆಯಿತು. ಅದಕ್ಕೋಸ್ಕರ ನಾನು ನಮ್ಮ ಕರ್ನಾಟಕದ ರೈತರಿಗೆ ಎಷ್ಟು ಹಣ ಬಿಡುಗಡೆ ಆಯಿತು ಮತ್ತು ನಾನು ನಮ್ಮ ಕರ್ನಾಟಕದ ಜಿಲ್ಲೆ ಲಿಸ್ಟ್ ಅನ್ನು ಕೂಡ ನಿಮಗೆ ತಿಳಿಸಿದ್ದೇನೆ. ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಈ ರೀತಿ ಚೆಕ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಹಣ ಬರುತ್ತಾ ಬರಲ್ವಾ ಅಂತ ಕೂಡ ಗೊತ್ತಾಗುತ್ತದೆ. ಬಂದ್ರಂತೂ ಕೂಡ ಖುಷಿ ವಿಚಾರ ಆಗುತ್ತದೆ. ನಿಮ್ಮ ಹಣ ಏನಾದ್ರೂ ಲೇಟ್ ಆದ್ರೆ ಅಥವಾ ತಡವಾದ್ರೆ, ಪೆಂಡಿಂಗ್ ಆದ್ರೆ ನೀವು ಏನ್ ಮಾಡ್ಬೇಕು ಅಂದ್ರೆ ರೈತ ಸಂಪರ್ಕ ಕೇಂದ್ರಕ್ಕೆ ಅಥವಾ ತಹಶೀಲ್ದಾರ್ ಕಚೇರಿಗೆ ಹೋಗಿ ಈ ಒಂದು ಹಣ ಯಾಕೆ ನಮ್ದು ಲೇಟ್ ಆಗ್ತಾ ಇದೆ ಅಂತ ತೋರಿಸಿ ಮತ್ತು ನಿಮ್ಮ ಪ್ರತಿಯೊಂದು ಡಾಕ್ಯುಮೆಂಟ್ಸ್, ಆಧಾರ್ ಕಾರ್ಡ್ ಆಗಿರ್ಬೋದು, ಬ್ಯಾಂಕ್ ಖಾತೆಯನ್ನಾಗಿರ್ಬೋದು ಅಥವಾ ನಿಮ್ಮ ಜಮೀನಿನ ದಾಖಲೆಗಳ ವಿವರವನ್ನು ನೀವು ತೆಗೆದುಕೊಂಡು ಹೋಗಬೇಕು. ಆ ಒಂದು ಡಾಕ್ಯುಮೆಂಟ್ಸ್ ಅನ್ನು ಪ್ರತಿಯೊಂದು ಕೂಡ ಚೆಕ್ ಮಾಡ್ತಾರೆ. ಅದರಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ಅದನ್ನು ಕೂಡ ಬಗೆಹರಿಸಿ ನಿಮ್ಗೆ ಹಣ ಬರುವಂತೆ ರೈತ ಸಂಪರ್ಕ ಕೇಂದ್ರ ಅಥವಾ ತಹಶೀಲ್ದಾರ್ ಕಚೇರಿಯಲ್ಲಿ ಈ ಒಂದು ಕೆಲಸವನ್ನು ಮಾಡಲಾಗುತ್ತದೆ. ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ಕೆಲಸವನ್ನು ಮಾಡಿಕೊಂಡು PM ಕಿಸಾನ್ ಯೋಜನೆಯ ಹಣವನ್ನು ನೀವು ಪಡೆದುಕೊಳ್ಳಿ. ಏಕೆಂದ್ರೆ ಈ ಒಂದು 2,000 ರೂಪಾಯಿ ಬರೀ 2,000 ಅಲ್ಲ, ಒಂದು 2,000 ಎಷ್ಟೋ ನಿರೀಕ್ಷೆಯಲ್ಲಿರುತ್ತದೆ. ಅವರಿಗೆ ಅವರ ಮುಖದಲ್ಲಿ ನಗುವನ್ನು ತರುವ ಒಂದು 2,000ವಾಗಿರುತ್ತದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಯ ಅವಕಾಶವನ್ನು ಪಡೆದುಕೊಳ್ಳಿ. ಮತ್ತು ಹಣ ಬಂದಿಲ್ಲ ಅಂದ್ರೆ ರೈತ ಸಂಪರ್ಕ ಕೇಂದ್ರಕ್ಕೆ ಅಥವಾ ತಹಶೀಲ್ದಾರ್ ಕಚೇರಿಗೆ ಹೋಗಿ ಮತ್ತು ಈ ಒಂದು ಲಿಸ್ಟ್ ನಲ್ಲಿ ಪ್ರತಿಯೊಬ್ಬ ರೈತರ ಖಾತೆಗೆ ಹಣ ಬರ್ತಾ ಇದೆ. ನಿಮ್ಮ ಖಾತೆಗೂ ಬಂತಾ ಬಂದಿಲ್ವಾ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಮಗೂ ತಿಳಿಸಿ. ನಮಗೂ ಕೂಡ ಖುಷಿ ಆಗುತ್ತದೆ. ಯಾಕಂದ್ರೆ ನಾನು ರೈತರಿಗಂತಲೇ ಹಲವಾರು ಯೋಜನೆಯ ವಿಡಿಯೋಗಳನ್ನು ನಿಮ್ಗೆ ತಿಳಿಸ್ತಾನೆ ಇರ್ತೇನೆ. ಈ ಒಂದು ಹಣ ನಿಮ್ಗೆ ಬಂದಿದೆ ಅಂದ್ರೂ ಕೂಡ ನಮ್ಗೆ ಎಷ್ಟೋ ಒಂದು ಖುಷಿ ವಿಚಾರ ಆಗುತ್ತದೆ. ಅದಕ್ಕೋಸ್ಕರ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ಕೂಡ ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, PM ಕಿಸಾನ್ ಯೋಜನೆಯ ಮೂಲಕ ದೇಶದ ರೈತರಿಗೆ ಲಕ್ಷಾಂತರ ಕೋಟಿ ರೂಪಾಯಿ ಹಣ ಬಿಡುಗಡೆ ಆಯಿತು ಮತ್ತು 22ನೇ ಕಂತಿನ ಹಣ ಅಂತೂ ಇಂತೂ ಬಿಡುಗಡೆ ಆಯಿತು. ಪ್ರತಿಯೊಬ್ಬ ರೈತರ ಖಾತೆಗೆ 2,000 ಅಂತೂ ಜಮಾ ಆಗ್ತಾ ಇದೆ. ಇನ್ನೂ ಹಣ ಬಂದಿಲ್ಲ ಅಂದ್ರೆ ಪ್ರತಿಯೊಬ್ಬರು ಕೂಡ ಈ KYC ಆಗಿದೆಯಾ ಇಲ್ವಾ ಅಂತ ಕೂಡ ಪರಿಶೀಲಿಸಿ ಮತ್ತು ಬ್ಯಾಂಕ್ ಖಾತೆ ನಿಮ್ದು ಚಾಲ್ತಿಯಲ್ಲಿದೆಯಾ ಇಲ್ವಾ ಅಂತ ಕೂಡ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಅಷ್ಟು ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತದೆ ಯಾವಾಗ ಹಣ ಬರುತ್ತೆ ಯಾವಾಗ ಹಣ ಬರೋದಿಲ್ಲ ಅಂತ. ಬಂದ್ರಂತೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಆಗಿರುತ್ತದೆ. ಬರ್ಲಿಲ್ಲ ಅಂದ್ರೆ ರೈತ ಕೇಂದ್ರಕ್ಕೆ ಅಥವಾ ತಹಶೀಲ್ದಾರ್ ಕಚೇರಿಗೆ ಹೋಗಿ ಒಂದ್ಸರಿ ಭೇಟಿ ನೀಡಿ ಅವರು ಕೂಡ ನಿಮ್ಗೆ ಸಹಾಯ ಮಾಡ್ತಾರೆ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ.
ಬಗೆಹರಿಸುತ್ತಾನೆ. ಸ್ನೇಹಿತರೆ, ನಿಮಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಡೌಟ್ ಅನ್ನು ಕೂಡ ನಾನು ಬಗೆಹರಿಸುತ್ತೇನೆ. ಸ್ನೇಹಿತರೆ, ಈ ಒಂದು ಮಾಹಿತಿ ಪ್ರತಿಯೊಬ್ಬರು ಕೂಡ ಉಪಯುಕ್ತವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೈತ ವಾಟ್ಸ್ಆಪ್ ಗ್ರೂಪ್ ಇರ್ತವಲ್ಲ, ಅಲ್ಲೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾವ ರೀತಿ ಹಣವನ್ನು ಚೆಕ್ ಮಾಡಬೇಕು ಮತ್ತು ಯಾವ ಜಿಲ್ಲೆಯ ರೈತರಿಗೆ ಹಣ ಬಂತು ಅಂತ ಕೂಡ ಗೊತ್ತಾಗುತ್ತದೆ. ಪ್ರತಿಯೊಬ್ಬರು ಕೂಡ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸ್ನೇಹಿತರೆ, ಯಾರೆಲ್ಲ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.